ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಂದರೆ ನಾನು ಪಿ ಜಿಯಿಂದ ಒಂದು ಮನೆಗೆ ಶಿಫ್ಟ್ ಆಗಿಬಿಟ್ಟೆ. ಆ್ಯಕ್ಚುಲಿ ರೆಂಟ್ ಮನೆಗೆ ಶಿಫ್ಟ್ ಆಗಿಬಿಟ್ಟೆ. ತುಂಬಾ ಕಷ್ಟ, ನಾನು ತುಂಬ ಕಷ್ಟಪಟ್ಟಿದ್ದೀನಿ ಆ್ಯಕ್ಚುಲಿ ಪಿ ಜಿಯಲ್ಲಿ. ಅದು ಒನ್ ರೂಮಲ್ಲಿ 2 ಶೇರಿಂಗು 3 ಶೇರಿಂಗ್ ಇದ್ದರೆ ಇನ್ನೂ ತುಂಬಾ ಕಷ್ಟ. ಏನಂದರೆ ನೈಟ್ ಫುಲ್ಲು ಸುಸ್ತಾಗಿ ವರ್ಕ್ ಮಾಡಿ ಸುಸ್ತಾಗಿ ಬಂದು ಮಲಗಿದ್ರೆ ಅವರು ನೈಟು ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಾರೆ, ಫುಲ್ ನೈಟು ಮಾತಾಡ್ತಾರೆ. ತುಂಬ ಡಿಸ್ಟರ್ಬ್ ಆಗುತ್ತೆ. ಏನಾದರೂ ಹೇಳಿದರೆ ಮಾತಾಡಬೇಡಿ, ಕಾಲ್ ಕಟ್ ಮಾಡಿ ಅಂತ ಹೇಳಿದ್ರೆ ತಪ್ಪು ತಿಳ್ಕೊತಾರೆ ಅಂತ ಅಂದ್ಕೊಂಡ್ಬಿಟ್ಟು ಏನು ಮಾತಾಡದೆ ಬಾಯಿ ಮುಚ್ಕೊಂಡಿರ್ತೀವಿ. ಬಟ್ ತುಂಬ ಈ ಹಾಸ್ಟೆಲಲ್ಲಿ ಪಿ ಜಿಯಲ್ಲಿ ಇರೋ ಗರ್ಲ್ಸ್ ಇದೊಂದು ಪ್ರಾಬ್ಲಮ್ ಫೇಸ್ ಮಾಡಿರ್ತೀರ. ನಿಜವಾಗ್ಲೂ ತುಂಬಾ ಕಷ್ಟ. ಅಂದರೆ ಒಂದು ರೂಮಲ್ಲಿ 2 ಶೇರಿಂಗ್ 3 ಶೇರಿಂಗ್ ಅಂತ ಇದ್ದರೆ ತುಂಬಾ ಕಷ್ಟ. ಬೆಟರ್ ಏನಂದರೆ ರೂಮ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಅದೇ ಸೇಮ್ ಚಾರ್ಜಸ್ಗೆ ಒಂದು ರೂಮ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಹಾಗೆ ನಾನು ಒಂದು ರೂಮ್ ನೋಡಿ ರೂಮ್ಗೆ ಶಿಫ್ಟ್ ಆಗಿಬಿಟ್ಟೆ, ರೆಂಟ್ ಮನೆ. ಸೊ ಅಲ್ಲಿ ನಾನು ಒಬ್ಬಳೇ ಯಾಕಿರಬೇಕು ಅಂತ ನನ್ನ ಮಮ್ಮಿನ ಕೂಡ ಕಳಿಸ್ಬಿಟ್ಟೆ. ಆ್ಯಕ್ಚುಲಿ ಫಸ್ಟ್ ಈ ಮನೆಗೆ ಬಂದಾಗ ನನಗೆ ಅಷ್ಟು ಏನೂ ಇಂಪ್ರೆಸಿವ್ ಅನಿಸಿಲ್ಲ. ಬಟ್ ನನಗೆ ಪಿ ಜಿ ಅಷ್ಟು ಸೆಟ್ ಆಗಿಲ್ಲ. ತುಂಬಾ ಕಷ್ಟ ಆಗ್ತಿತ್ತು. ಫುಡ್ಡು ಇರಲಿ, ಅಲ್ಲಿ ಇರೋಕ್ಕಾಗಲಿ ಏನೂ ಅಷ್ಟು ತುಂಬಾ ಕಷ್ಟ ಆಗ್ತಿತ್ತು. ಅದಕ್ಕೆ ನಾನು ರೂಮ್ ಹುಡುಕ್ತಾನೆ ಇದ್ದೆ. ಫೈನಲಿ ನಂಗೊಂದು ರೂಮ್ ಸಿಕ್ತು. ಅಲ್ಲಿ ನಮ್ಮ ಮಮ್ಮಿನ ಕರ್ಕೊಂಡು ಬಂದು ಅವ್ರ ಜೊತೆನೇ ಇದ್ಬಿಟ್ಟೆ. ಸೊ ಇವಾಗ ನನಗೆ ಈಸಿ, ನನ್ನ ಮಮ್ಮಿ ನನ್ನ ಜೊತೆ ಇದ್ದಾರಲ್ವಾ ಅಂತ. ಸೊ ಈ ಏರಿಯಾದಲ್ಲಿ ಬಂದು ನನಗೆ ಯಾವ ಶಾಪನ್ನು ಗೊತ್ತಿಲ್ಲ. ತುಂಬಾ ಕಷ್ಟಪಟ್ವಿ ನಾನು ನಮ್ಮ ಮಮ್ಮಿ. ಒಂದು ವೆಜಿಟೇಬಲ್ ಶಾಪ್ ಆಗಿರ್ಬೋದು, ಚಿಕನ್ ಶಾಪ್ ಆಗಿರ್ಬೋದು, ಥಿಂಗ್ಸ್ ಶಾಪ್ ಆಗಿರ್ಬೋದು, ಹುಡುಕೋಕ್ಕೆ ತುಂಬಾ ಕಷ್ಟಪಟ್ವಿ. ಒಂದು 2 ವೀಕ್ಸ್ ಮತ್ತೆಲ್ಲ ಪರವಾಗಿಲ್ಲ. ಇವಾಗ ಚೆನ್ನಾಗಿದ್ವಿ, ಸೆಟ್ ಆಗಿದೆ ಮನೆ. ಆ್ಯಕ್ಚುಲಿ ಇದು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ, ಆ್ಯಕ್ಚುಲಿ ಫಸ್ಟ್ ಟೈಮ್ ನಂಗೆ ಮನೆಗೆ ಬಂದಾಗ ಸಂಡೇ ಚಿಕನ್ ಮಾಡ್ತೀವಿ. ಚಿಕನ್ ತರೋಕ್ಕೂ ಶಾಪ್ ಎಲ್ಲಿ ಅಂತಲೇ ಗೊತ್ತಿರಲಿಲ್ಲ. ಲಾಸ್ಟ್ ಅಂದರೆ ಆ ವೀಕ್ ನಾವು ಬ್ಲಿಂಕಿಟಲ್ಲಿ ಚಿಕನ್ ಆರ್ಡರ್ ಮಾಡಿದ್ದೆ. ಬಟ್ ಅದು ತಿನ್ನಬಾರ್ದಂತೆ. ನಮ್ಮ ಮಮ್ಮಿ ಅದು ನೋಡಿ ಏನು ಈ ಥರ ಇದೆ, ಫ್ರಿಜ್ಜಲ್ಲಿ ಇಟ್ಟಿರೋದು ಇದೆಲ್ಲ ಯಾಕೆ ಅಂತ ಅಂತಿದ್ರು. ಬಟ್ ಬೇರೆ ಆಪ್ಷನ್ ಇರಲಿಲ್ಲ, ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಬೇಕಿತ್ತು. ನೆಕ್ಸ್ಟ್ ನಂತರ ಅಲ್ಲಿರೋರನ್ನೆಲ್ಲ ಕೇಳಿ ಮತ್ತು ನನಗೊಂದು ಚಿಕನ್ ಶಾಪ್ ಸಿಕ್ತು ಫೈನಲಿ. ಸೊ ಚಿಕನ್ ತರೋಕ್ಕೆ ನಾವು ಹೋದ್ವಿ, ನಾನು ಮಮ್ಮಿ. ಸೊ ಹೋಗಿ ಬರುವಾಗ ಅಲ್ಲಿರೋ ಸರೌಂಡಿಂಗಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲೇ ನಮಗೇನಾದ್ರು ಥಿಂಗ್ಸ್ ಬೇಕೋ ಎಲ್ಲ ಇಸ್ಕೊಂಡು, ವೆಜಿಟೇಬಲ್ ಶಾಪನ್ನು ಸಿಕ್ತು. ಎಲ್ಲ ಏನೇನು ಥಿಂಗ್ಸ್ ಬೇಕೋ ಎಲ್ಲ ಇಸ್ಕೊಂಡು ಮನೆಗೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಅಂದರೆ ಫಸ್ಟ್ ಟೈಮ್ ನಾವು ಚಿಕನ್ ಶಾಪ್ ಹುಡ್ಕೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೀವಿ. ಆ್ಯಕ್ಚುಲಿ ನಮ್ಮ ಮನೆ ಹತ್ರ ತುಂಬ ದೂರ ಚಿಕನ್ ಶಾಪು. ಬಟ್ ನಮ್ಮ ಮನೆ ಹತ್ರನೇ ನಿಯರೇ ಇದೆ ಚಿಕನ್ ಶಾಪ್. ಆ ಶಾಪ್ ಗೊತ್ತಿರಲಿಲ್ಲ ನಮಗೆ. 1-2 ವೀಕ್ಸ್ ಆದ ನಂತರ ಗೊತ್ತಾಯಿತು. ನಂತರ ನಾವು ಅದೇ ದೂರ, ಮನೆಯಿಂದ ತುಂಬ ದೂರ ಇತ್ತಲ್ವ, ಅಲ್ಲಿಂದ ಹೋಗಿ ಚಿಕನ್ ತಂದು ನಮ್ಮಮ್ಮ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ ನಮ್ಮಮ್ಮ ಇವಾಗ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಕುಕ್ ಮಾಡ್ತಾಯಿದ್ದಾರೆ. ನಮ್ಮ ಮನೆಯಲ್ಲಂದರೆ ಮಂಗಳೂರಲ್ಲಿ ಅಂದರೆ ನಮ್ಮಮ್ಮ ಬೇಗ, ಅಂದರೆ ಸ್ಯಾಟರ್ಡೆ ನೈಟ್ ಆಗಲಿ ಇಲ್ಲ ಮಂಡೇ ಮಾರ್ನಿಂಗ್ ಬೇಗ ಚಿಕನ್ ಆಗಲಿ ಎಲ್ಲ ತಂದು, ಚಿಕನ್ ಫಿಶ್ ಆಗಲಿ ಎಲ್ಲ ತಂದು ಎಲ್ಲ ಮಾಡಿಕೊಡ್ತಿದ್ರು. ಬಟ್ ಇವತ್ತು ಎಷ್ಟು ಹೊತ್ತಾಯ್ತು ಅಂದರೆ ಚಿಕನ್ ತಿನ್ನೋಕ್ಕೆ ಈವ್ನಿಂಗ್ ಆಗೋಯಿತು. ನಾವು ಅಂದರೆ ಬೆಳಗ್ಗೆಯಿಂದ ಒಂದು ಹಾಫ್ ಡೇ ಚಿಕನ್ ಶಾಪ್ ಹುಡ್ಕೋಕ್ಕೇ ಆಯಿತು ಕೇಳಿ. ಅಂದರೆ ನಮ್ಮ ಮನೆ ನಿಯರ್ ಇರೋ ಚಿಕನ್ ಶಾಪೇ ನಮ್ಗೆ ಗೊತ್ತಿರಲಿಲ್ಲ. ಅಂದರೆ ನ್ಯೂ ಏರಿಯಾ ಅಲ್ವಾ, ಅದಕ್ಕೆ ತುಂಬ ಹೊತ್ತಾಯಿತು ನಮಗೆಲ್ಲ ಶಾಪ್ ಹುಡ್ಕೋಕ್ಕೆ. ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಪಿ ಜಿಯಿಂದ ಬಂದು ರೂಮ್ ಮಾಡಿದ್ದೀರಾ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಇವಾಗ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಪಿ ಜಿಯಲ್ಲಿ ಇರೋದು ತುಂಬಾ ಕಷ್ಟ ಗೊತ್ತಾ.
ಎಲ್ಲ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಬೇಕು. ಇನ್ ಕೇಸ್ ನಮಗೆ ನಾವು ಜಗಳ ಮಾಡಿಲ್ಲ ಅಂದರೂ ನಮ್ಮ ರೂಮ್ಮೇಟ್ ಸುಮ್ಮನೆ ಜಗಳ ಏನೇನು ನಾನು ಆ್ಯಕ್ಚುಲಿ ಜಗಳ ಮಾಡೋಕ್ಕೆ ಹೋಗಲ್ಲ, ಏನಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಅವರು ಇನ್ ಕೇಸ್ ಇವಾಗ 2:30 3 o'clock 4 o'clock ಫೋನಲ್ಲಿ ಮಾಡಿದ್ರು ನಂಗೆ ಗೊತ್ತು ಕೇಳ್ತಾನೆ ಇರುತ್ತೆ. ಬಟ್ ನಾನು ಏನೂ ಹೇಳೋಕ್ಕೋಗಲ್ಲ, ನಂಗೆ ನಿದ್ದೆನೂ ಬರಲ್ಲ, ಮಾತಾಡ್ತಿರೋರು ಕೇಳೋದನ್ನು ನಿದ್ದೆನೂ ಬರಲ್ಲ. ಬಟ್ ಫೋನಲ್ಲಿ ಮಿಡ್ನೈಟ್ ಜಗಳ ಆಡ್ತಿರ್ತಾರೆ, ತುಂಬಾ ಕಷ್ಟ ಅನಿಸುತ್ತೆ. ನಮ್ಮ ಅಮ್ಮನ ಜೊತೆ ತುಂಬ ಸಲ ಹೇಳಿದ್ದೆ ನಾನು ಈ ಥರ ಎಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆಯಿಂದ ಔಟ್ಸೈಡ್ ಬೇರೆ ಊರಿಗೆ ವರ್ಕ್ಗೆ ಬಂದಾಗ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಬಟ್ ಪಿ ಜಿಯಲ್ಲಿ ಇದ್ದು ನೆಕ್ಸ್ಟ್ ಒಂದು ಮನೆಗೆ ಶಿಫ್ಟ್ ಆಗ್ತೀವಲ್ವ, ಅದರಲ್ಲಿ ಸಿಗೋ ಖುಷಿ ಇದೆ ಅಲ್ವ, ಯಾವುದ್ರಲ್ಲೂ ಸಿಗಲ್ಲ. ಇವತ್ತು ನಾನು ನಮ್ಮ ಮಮ್ಮಿ ಜೊತೆ ತುಂಬ ಖುಷಿಯಾಗಿದ್ದೀನಿ. ಇವತ್ತು ನನಗೆ ತುಂಬ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ ನನಗೆ ಇವತ್ತು ನಾನು ಮಂಗಳೂರಲ್ಲಿ ನಮ್ಮ ಮಮ್ಮಿ ಜೊತೆ ಇದ್ದಂಗೆ ಅನಿಸುತ್ತೆ. ತುಂಬಾ ಖುಷಿ ಆಗುತ್ತೆ. ಏನಂದರೆ ಈ ರೆಂಟ್ ಮನೆ ಮಾಡೋದು ತುಂಬಾ ಖುಷಿ. ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.